ನೋಡಿ ಈಗ ಆಲ್ರೆಡಿ ರಥೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ ಕಂಪ್ಲೀಟ್ ಆಗಿ. ಸ್ನೇಹಿತರೆ, ಇದು ಮರ ಅಂದ್ರೆ ಒಟ್ಟು ಮತ್ತು ಕಲ್ಲು ಚಕ್ರಗಳೆಲ್ಲವೂ ಕಲ್ಲಿಂದ ಮಾಡಿರುವಂತದ್ದು. ಜನ ಜಾತ್ರೆ, ಜನ ಸಾಗರ, ಎಲ್ಲಿ ನೋಡಿದ್ರು ಜನ ಸಾಗರ. ಗವಿಸಿದ್ದೇಶ್ವರರಿಗೆ 5 ದಿನ ಇರ್ತಾರೆ ಈ ಕಲಾ ತಂಡದವರಲ್ಲಿ. ತುಂಬಾ 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 ದೊಡ್ಡ ವಿಷಯ. ಈಗ ರಥೋತ್ಸವ ಪ್ರಾರಂಭ. ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ಎಲ್ರಿಗೂ ಸ್ವಾಗತ. ಊಟ ಆಯ್ತು, ಹೊಟ್ಟೆ ತುಂಬತಲ್ಲ. ಈಗ ಬುದ್ಧಿಗೆ ಏನಾದ್ರು ಬೇಕಲ್ಲ, ಅಕ್ಷರ ಬೇಕು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಹುಸಿ ಹೋಗಲ್ಲ ಅಂತಾರೆ ದೊಡ್ಡವರು. ಇಲ್ಲಿ ಬನ್ನಿ, ಇಲ್ಲಿ ಅಕ್ಷರ ಜೋಳಿಗೆ ಅಂತ ಹೇಳಿ ಇಲ್ಲಿ ಗವಿ ಮಠದ ಒಂದು ಯೋಜನೆ ಇದೆ. ಬ್ರದರ್, ಏನಿದೆ ಅಕ್ಷರ ಜೋಳಿಗೆ? ಅಕ್ಷರ ಜೋಳಿಗೆ ಅಂತಂದ್ರೆ ಏನು ಸರ್, ಇದು ಮಠದ ಪೂಜ್ಯರು ಜಾರಿಗೆ ತಂದಿರತಕ್ಕಂಥ ಏನು ಹಾಸ್ಟೆಲಲ್ಲಿ ಓದ್ತಾ ಇದ್ದಾರಲ್ಲ ಹುಡುಗರಿಗೆ, ಅವ್ರಿಗೆ ಉಚಿತವಾಗಿ ಊಟ, ವಸತಿ ಹಾಗೂ ದಾಸೋಹ ಇಂಥ ಮುಂತಾದ ಒಂದು ಎಜುಕೇಷನ್ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ನೀಡುವುದಕ್ಕಾಗಿ ಪೂಜ್ಯರು ಒಂದು ಜಾರಿಗೆ ತಂದಿರುವಂಥ ಒಂದು ಕಾರ್ಯಕ್ರಮವಾಗಿದೆ. ಭಕ್ತಾದಿಗಳು ತಿಂಗಳಿಗೆ 100 ರೂಪಾಯಿ ಅಂತೆ ಅದು ಪ್ಲಾನಿಂಗ್ ಇದೆ. ಅಮೌಂಟ್ 100 ರೂಪಾಯಿ, 200, 500, 1000, 5000 ಈ ಥರ ಅಮೌಂಟ್ನ ನಾವು ದೇಣಿಗೆ ನೀಡುವುದರ ಮೂಲಕ ನಾವು ವಸತಿ ನಿಲಯಕ್ಕೆ ನಾವು ಅದನ್ನು ದೇಣಿಗೆ ಸಲ್ಲಿಸಬಹುದಾಗಿದೆ. ಇದರಿಂದ ಏನಪ್ಪ ಅಂತಂದರೆ, ನಾವು 100 ರೂಪಾಯಿ ಸಲ್ಲಿಸಿದರೆ ಪ್ರತಿ ತಿಂಗಳು ಸಹ ನಮ್ಮ ಅಕೌಂಟಿಂದ ಪ್ರತಿ ತಿಂಗಳ ಡೆಬಿಟ್ ಆಗ್ತಾ ಹೋಗುತ್ತೆ. ಇದೇ ರೀತಿ ಪ್ಲ್ಯಾನ್ನ ನಾವು ನೀಡುವುದರಿಂದ ವಸತಿಯ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಮುಂದೆ ಎಜುಕೇಷನ್ ಪರ್ಪಸ್ ಹಾಸ್ಟೆಲ್ಗಳನ್ನು ನಿರ್ಮಿಸೋದಾಗಲಿ, ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸೋದಾಗಲಿ, ತದನಂತರ ಗ್ರಂಥಾಲಯನ ನಿರ್ಮಿಸೋದಾಗಲಿ, ಇಂಥದ್ದು ಮುಂತಾದ ಕಾರ್ಯಗಳನ್ನು ಅಜ್ಜವರು ಈ ಒಂದು ದೇಣಿಗೆಯಿಂದ ಬಂದಂಥ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡಲಿದ್ದಾರೆ. ಓಕೆ, ಬಂತು ನೋಡಿ. ರಿಕ್ವೆಸ್ಟೆಡ್ ಬೈ ಶ್ರೀ ಶಾಂತವೀರ ಮಹಾಸ್ವಾಮಿಗಳ ಆಶ್ರಮದಿಂದ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲಿಂದ ಗವಿಮಠ ಎಜುಕೇಷನ್ ಟ್ರಸ್ಟ್ಗೆ ನಾವು 5,000 ಫೋನ್ ಪೇ ಮಾಡಿರ್ತಾರೆ. ಧನ್ಯವಾದ. ಚೆನ್ನಾಗಿದ್ದೀರಾ? ಸ್ನೇಹಿತರೆ, ಈಗ ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಕಣ್ಣೆದುರುಗಡೆ ಬೃಹತ್ ತೇರು ಅಥವಾ ರಥ ಏನು ನೋಡ್ತಾ ಇದ್ರಲ್ಲ, ಇದು ಕೊಪ್ಪಳ ಗವಿಸಿದ್ದೇಶ್ವರರ ರಥ ಸ್ನೇಹಿತರೆ. ಅದು ಅಲ್ಲಿ ನೀವು ನೋಡ್ತಾ ಇರೋಂಥದ್ದು. ಈಗ ನಾವು ಬೆಳಿಗ್ಗೆ ನೋಡಿದಾಗ ಅದು ಇನ್ನು ಹೂವೆಲ್ಲ ಅಲಂಕಾರ ಆಗಿರಲಿಲ್ಲ. ಈಗೆಲ್ಲ ಹೂವಿನ ಅಲಂಕಾರ ಆಗಿ ರೆಡಿ ಇದೆ. ಈಗ ಇನ್ನೊಂದು ಅರ್ಧ 1 ಅವರಲ್ಲಿ ಅದು ಎಳೀತಾರೆ. ಈಗ ಹೌದು, ಅರ್ಧ 1 ಅವರಲ್ಲಿ ಎಳೀತಾರೆ. ಅದಕ್ಕಿಂತ ಮುಂಚೆ ನಮ್ಮ ರಥದ ಇತಿಹಾಸ ಹೇಳ್ಬೇಕಲ್ವಾ ನಾವು. ಈ ರಥಕ್ಕೆ ಅಲ್ಲಿ ಮೇಲ್ಗಡೆ ಕಳಸ ಕಾಣುತ್ತಲ್ಲ, ಅದು ಬರೋದು ಹಲಿಗೇರಿ ಗ್ರಾಮದಿಂದ ವೀರನಗೌಡ್ರ ಮನೆ ಅಂತ ಇದೆ. ಅವ್ರ ಮನೆಯಿಂದ ಕಳಸ ಬರುತ್ತೆ. ಯಾವಾಗ ಮೇಲ್ಗಡೆ ಇರೋ ಕಳಸ 1982ನೇ ಇಸ್ವಿಯಿಂದ ಅವ್ರ ಮನೆಯಿಂದ ಕಳಸ ಬರೋದದು. ಅಂದ್ರೆ 100 ವರ್ಷ ಆಯ್ತು. ಹೌದು, 102 ವರ್ಷ ಅವಾಗ್ಲಿಂದ ಅವ್ರ ಮನೆಗೆ ಕಳಸ ಬರೋದು. ಆಮೇಲೆ ಅದು ಬಿಟ್ರೆ ತೇರಿನ ಒಳಗಡೆ ಮೂರ್ತಿ, ದೇವ್ರ ಮೂರ್ತಿ ತಗೊಂಡ್ಬರ್ತಾರಲ್ಲ, ಆ ಮೂರ್ತಿ ಬಂದು ಮುದ್ದಾಬಳ್ಳಿಲಿ ಇರುತ್ತೆ. ಆ ಊರವ್ರು ಪೂಜೆ ಮಾಡ್ತಿರ್ತಾರೆ. ಅವ್ರ ಮನೆಯಿಂದ ಮುದ್ದಾಬಳ್ಳಿಯಿಂದ ಮಂಗಳಾಪುರ ಬಂದು ಗವಿ ಮಠದ ಶ್ರೀಗಳು, ಈಗೇನು ಗವಿಸಿದ್ದೇಶ್ವರರು ಇದಾರಲ್ಲ, ಅವರ ಮೂಲ ಹುಟ್ಟಿದ ಊರು ಮಂಗಳಾಪುರ. ಸೊ ಮಂಗಳಾಪುರದಿಂದ ಮತ್ತು ಮುದ್ದಾಬಳ್ಳಿಯಿಂದ ಮೂರ್ತಿ ಬಂದ ಮೇಲೆನೆ ರಥೋತ್ಸವ ಸಾಗೋದು. ಮೂರ್ತಿ ಆಲ್ರೆಡಿ ನಿನ್ನೆ ನೈಟ್ ಬಂದಿರುತ್ತೆ. ನಿನ್ನೆ ಕಳಶ, ಮೂರ್ತಿ, ಆಮೇಲೆ ಇಲ್ಲಿ ಜಡೇಗೌಡ್ರ ಮನೆ ಅಂತ ಇದೆ. ನಾವು ಇವ್ರು ಯಾವ್ದು ಕೋಟೆ ವಿಡಿಯೋ ಮಾಡಕ್ ಹೋದ್ವಲ್ಲ, ಯಾವ್ದು ಕೋಟೆ? ಜಡೇಗೌಡ್ರು ಮನೆ ಇತ್ತಲ್ಲ, ಎಸ್, ಅವ್ರ ಮನೆಯಿಂದ ಈ ಗವಿಸಿದ್ದೇಶ್ವರ ಸ್ವಾಮಿಗಳು ಅವರಿಗೆ ಜಡೆ ಕೊಟ್ಟಿದ್ರಂತೆ. ಆ ಜಡೇಗೌಡ್ರ ಮನೆಯಿಂದ ಜಡೇಗೌಡ್ರ ಮನೆಯಿಂದ ಮೂರ್ತಿ, ಜಡೇಗೌಡ್ರ ಮನೆಯಿಂದ ಅಡ್ಡಪಲ್ಲಕ್ಕಿ ಬರುತ್ತೆ. ಮುದ್ದಬಳ್ಳಿಯಿಂದ ಬಂದು ಮೂರ್ತಿ ಬರುತ್ತೆ. ಬಂದ್ಮೇಲೆ ನಿನ್ನೆ ನೈಟ್ ಬಂದಿರುತ್ತೆ. ಅದೇ ಮೂರ್ತಿನ ಈಗ ತೇರಲ್ಲಿ ಪ್ರತಿಷ್ಠಾಪನೆ ಮಾಡಿ ರಥೋತ್ಸವ ಆಗುತ್ತೆ. ಏನ್ ದೇವ್ರದು ಒಳಗಡೆ ಇರೋದು? ಗವಿಸಿದ್ದೇಶ್ವರ ಸ್ವಾಮಿಗಳು. ಗವಿಸಿದ್ದೇಶ್ವರ ಸ್ವಾಮಿ ಮೂರ್ತಿ, ಸ್ವಾಮೀಜಿಯವ್ರ ಮೂರ್ತಿನ ಅದು? ಮೂರ್ತಿ, ಸ್ವಾಮಿಗಳು ಮೂರ್ತಿ ಅಲ್ಲ, ದೇವ್ರು ಅಲ್ಲಿ ಒಳಗಡೆ ಇದೆ ಅಲ್ಲ. ಗವಿಸಿದ್ದಪ್ಪನ ಮೂರ್ತಿ. ಶಿವ. ಓಕೆ, ಲಾರ್ಡ್ ಶಿವ. ನೋಡಿ ಈಗ ಆಲ್ರೆಡಿ ರಥೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ ಕಂಪ್ಲೀಟ್ ಆಗಿ. ಓ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಈಗ ಸರ್ವಾಲಂಕಾರ ಭೂಷಿತರಾಗಿರುವಂಥ ಈ ತೇರು ಅಥವಾ ರಥ ರೆಡಿ ಇದೆ. ಈಗೆಲ್ಲ ಸಿದ್ಧತೆ ನಡೀತಾ ಇದೆ. ಹಗ್ಗ ಕಟ್ಟುವಂಥದ್ದು, ಅದನ್ನ ಎಳೆಯಕ್ಕೆ ಏನೇನು ಬೇಕು ವ್ಯವಸ್ಥೆ. ಈಗ ಸಮಯ 4 ಗಂಟೆ 5:15 ಕರೆಕ್ಟಾಗೆ 4 ಕಾಲಿಗ. ಸೊ ಈಗ 5:15 ಇದನ್ನ ಎಳಿಲಾಗುತ್ತೆ. ಸೊ ವಿಜೃಂಭಣೆಯಿಂದ ಇಲ್ಲಿ ಜನ ಆಲ್ರೆಡಿ 7-8 ಲಕ್ಷ ಜನ ಸೇರ್ಬಿಟ್ಟಿದ್ದಾರೆ. ಇಲ್ಲಿ ನೋಡೋಣ ಏನೇನಾಗುತ್ತೆ ಇಲ್ಲಿ ಅಂತ. ನೋಡಿ, ಅಲ್ಲಿ ಆಲ್ರೆಡಿ ಜನ ಅವ್ರವ್ರ ಪ್ಲೇಸ್ ನ ಸೆಟಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಟ್ಟದ ಮೇಲೆ. ಬೆಟ್ಟದ ಮೇಲೆ ಹೋಗಿ ಜನ ಆಲ್ರೆಡಿ ಇಡೀ ಪೂರ್ತಿ ಜನ ಸೇರ್ಬಿಟ್ಟಿದ್ದಾರೆ. ಪೂರ್ತಿ ಮೇಲ್ಗಡೆ
ಅಲ್ಲೆಲ್ಲ ಬೆಟ್ಟದ ಮೇಲೆ ನಾವು ಆಮೇಲೆ ತೇರ್ ಎಳೆಯೋ ಟೈಮಿಗೆ ನೋಡಿದ್ರೆ ಅಲ್ಲೆಲ್ಲ ಏನು ಕಾಣೋದೇ ಇಲ್ಲ ಬೆಟ್ಟ, ಅಷ್ಟು ಜನ ಅಲ್ಲಿ ಸೇರಿರ್ತಾರೆ, ಕಲ್ಲೇ ಕಾಣಲ್ಲ, ಕಣ್ಣೇ ಕಾಣಲ್ಲ, ಅಲ್ಲ, ಕಲ್ಲು ಕಾಣಲ್ಲ. ಕಲ್ ಕಾಣಲ್ಲ. ಸೊ ಇಲ್ಲಿ ಜನ ಕಂಪ್ಲೀಟ್ ಈ ಗ್ರೌಂಡ್ ಫುಲ್ ಆಗಿ ತುಂಬ್ಕೊಂಡ್ಬಿಡ್ತಾರೆ ಎಲ್ಲ ಇಲ್ಲಿ. ವಾವ್, ಸೂಪರ್. ಎಷ್ಟು ಕಿಲೋಮೀಟರ್ ಎಳಿತಾರೆ? ಇದು ಅಲ್ಲಿ ಒಂದು ಇದು ಇದೆ, ಪಾದಗಟ್ಟಿ ಅಂತ ಇದೆ ರಥ, ಆ ಪಾದಗಟ್ಟಿ ಮುಟ್ಟಿ ವಾಪಸ್ ಬರುತ್ತೆ. ಇದು ಅದಕ್ಕೂ ಮೊದಲು ಈ ಪಾದಗಟ್ಟಿ ಮಾಡಿದ್ದಾರೆ, ಹೊಸ ಪಾದಗಟ್ಟಿ. ಈ ಪಾದಗಟ್ಟಿಗಿಂತ ಮುಂಚೆ ಅಲ್ಲಿ 2 ಕಲ್ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಎಳೀತಾ ಇತ್ತು ಇದೇ ರಥ. ಸೊ ಈಗ ಸ್ವಲ್ಪ ಮುಂದೆ ಮಾಡಿದ್ದಾರೆ, ನೀಟಾಗಿ ವ್ಯವಸ್ಥಿತವಾಗಿ ಮಾಡಿ ಅದನ್ನ. ಬನ್ನಿ ರಥದ ಹತ್ರ ಹೋಗಿ ಕ್ಲೋಸ್ ಅಪ್ ಅಲ್ಲಿ ನೋಡೋಣ ಏನಿದೆ ರಥದ. ಸೊ ಇದು ರಥದ ಮೇಲೆ ಅಲ್ಲಿ ಗವಿಸಿದ್ದೇಶ್ವರ ಪವಾಡಗಳನ್ನ ಕೆತ್ತಿಸಿದಾರೆ ನೋಡಿ. ಒಂದೇ ಎತ್ತಿನಿಂದ 8 ನೇಗಿಲು ಜಗ್ಸಿದ್ದು, ಆಮೇಲೆ ಆ ಕಡೆ ಮರಾಠರಿಗೆ ಸತ್ಯದ ಕೋಸ್ನ ಬದುಕಿಸಿದ್ದು. ಸ್ನೇಹಿತರೆ, ಇದು ಮರ ಅಂದ್ರೆ ಒಟ್ಟು ಮತ್ತು ಕಲ್ಲು, ಚಕ್ರಗಳೆಲ್ಲವೂ ಕಲ್ಲಿಂದ ಮಾಡಿರುವಂಥದ್ದು. ಮತ್ತು ಇಡೀ ರಥ ಅದು ಮರದ ರಥ, ಸಂಪೂರ್ಣ ಮರ, ಮತ್ತು ಅದಕ್ಕೆ ಕಬ್ಬಿಣದ ಪ್ಲಾಟ್ಫಾರ್ಮ್ ಹಾಕಿ ಅದನ್ನ ಟ್ರೈಟ್ ಮಾಡಿದ್ದಾರೆ. ಜನ ಜಾತ್ರೆ, ಜನ ಸಾಗರ, ಎಲ್ಲಿ ನೋಡಿದರು ಜನ ಸಾಗರ ಗವಿಸಿದ್ದೇಶ್ವರರ ಜಾತ್ರೆಗೆ. ಈ ಕಲ್ಲು ಮತ್ತು ಮರದ ರಥವನ್ನ ಎಳೆಯೋದಕ್ಕೆ ಇದಕ್ಕೆ ಹಗ್ಗ, ಯಾವ್ದೋ ದಾರದ ಹಗ್ಗ ಸಾಲಲ್ಲ, ಕಬ್ಬಿಣದ ಹಗ್ಗನ ಇದೆ ನೋಡಿ. ಸಂಪೂರ್ಣ ಕಬ್ಬಿಣ, ಇದು ಕಬ್ಬಿಣದಲ್ಲೇ ಮಾಡಿರೋ ಹಗ್ಗ, ಕಂಪ್ಲೀಟ್ ಸಂಪೂರ್ಣ ಕಬ್ಬಿಣದ ಹಗ್ಗ ಮಾಡಿದ್ದಾರೆ ನೋಡಿ. ಯಾಕಂತಂದ್ರೆ ಹಗ್ಗತ್ತಾದ್ರೆ ಜನ ಎಲ್ಲಾದ್ರೂ ಹರಿದು ಬಿಡ್ತಾರೆ. ಸೊ ಈ ತರದ್ದು ಇದಾಗುತ್ತೆ. ಸೊ ಹಂಗಾಗಿ ಆ ಹಗ್ಗ ಬೇಡ ಅಂದ್ಬಿಟ್ಟು ಕಬ್ಬಿಣದ ಇದನ್ನೇ ಮಾಡ್ಬಿಟ್ಟಿದ್ದಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ಗವಿಸಿದ್ದೇಶ್ವರರಿಗೆ, ಗವಿಸಿದ್ದೇಶ್ವರರಿಗೆ. ಎಲ್ಲಿ ಬರ್ತಾ? 5 ಜನ ಆಗ್ರಿಮಳ್ಳಿ ತಾಲೂಕು, ಆಗ್ರಿಬೊಮ್ಮಳ್ಳಿ ಕಲಾ ತಂಡ ಇದು. ಒಳ್ಳೇದಾಗ್ಲಿ, ಗವಿಸಿದ್ದೇಶ್ವರ ಆಶೀರ್ವಾದ ಎಲ್ರಿಗೂ ಇರಲಿ. ಇದು ನಮ್ಮ ಸೇವಾ. ಈಗ 2 ವರ್ಷ ಇವರೆಲ್ಲ ವರ್ಷ ಪ್ರತಿ ವರ್ಷ ಅಂದ್ರ ಕಡ್ಲವಾಳು, ಉಪ್ಪರಗಟ್ಟಿ, ಹೊರಲಳ್ಳಿ, ಹಣಸಿ, ಈ 3 ಸಂಬಳ ಕಲಾ ತಂಡದವರು ಪ್ರತಿ ವರ್ಷನೂ ಬಂದು ಸೇವೆ ಮಾಡಿಕೊಟ್ಟಿರ್ತೀವಿ. ಆದ್ರ ನಮ್ಮ ಸೇವಾ ಸ್ವಾಮಿ ಪುರ್ತಕ ಸೇವೆ ಇದು. ಅವ್ರ ಕಡೆಯಿಂದ ಮಠದ ಕಡೆ ಏನ ತರ ನಮ್ದೇ ಖರ್ಚು ಇಟ್ಕೊಂಡ್ ಬಂದು ಸೇವೆ ಮಾಡಿ 5 ದಿನ ಕಾರ್ಯಕ್ರಮ ಮಾಡಿಕೊಟ್ಟೋಗ ಜವಾಬ್ದಾರಿ ನಮ್ಮದು. 5 ದಿವಸ 5 ದಿನ ಇರ್ತಾರೆ ಈ ಕಲಾ ತಂಡದವರಲ್ಲಿ. ತುಂಬಾ 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 ದೊಡ್ಡ ವಿಷಯ. ಎಷ್ಟು ಜನ ಇದ್ದೀರಾ? ನಮ್ ಟೀಮ್ ಇದು 15 ಜನ. ಅಲ್ಲಿ ಇನ್ನು 3 ಟೀಮ್, ಅಲ್ಲೇ 20 ಜನ. ಎಲ್ಲಿ ಐತಿ ಟೀಮ್? 3 ಟೀಮ್ ಇದೆ ನಿಮ್ದು? 3 ಟೀಮ್ ಇದೆ. ಓಕೆ. 4 ಊರ್ಲಿಂದ 4 ಟೀಮ್ ಅದಾವ. ಒಂದೊಂದು ಸ್ಟೆಪ್ ಹಂಚ್ಕೊಂಡ್ವಿ ನಾವು. ಏನಂತಾರೆ ಇದು ವಾದ್ಯಕ್ಕೆ? ಸಂಬಳ ಇಡಿಸೋದು. ಅಂದ್ರ ಎಲ್ಲಾ ಸಮಾಜದವ್ರನ್ನ ಸಂಬಳದಾಗ ಒಗ್ಗೂಡ್ಸ್ಕೊಂಡು ಈ ಒಂದು ಜನ ಕಲಾವಿದ ಸೇರಿರ್ತೀರಾಗ, ಅದಕ್ಕೆ ಸಂಬಳ ಅನ್ನೋದು. ಎಲ್ಲಾ ಜಾತಿ ಸಮಾವೇಶಕ್ಕೂ ನಾವು ಕಲಾವಿದ ಕಲೆ ಕೊಟ್ಟು ಎಲ್ಲಾ ಸಮಾಜದವ್ರನ್ನ ಇದ್ರ ಹೋಗ್ತಾ ಇದ್ ಕೆಲಸ ಮಾಡ್ಬೇಕಂದ್ರೆ ಸಂಬಳ. ಎಲ್ಲರೂ ಸಮನಾಗಿ ಇಟ್ಕೊಂಡ್ ಹೋಗಂತ ಸಂಬಳ, ಎಲ್ಲಾರು ಸಮನಾಗಿ ಸಂಭಾಳಿಸ್ಕೊಂಡು ಹೋಗುವಂತದ್ದು ಸಂಬಳ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಬರ್ರಿ ಅವ್ರು ತೆಗಿತಾರೆ, ಬರ್ರಿ ಸರ್ ಬನ್ನಿ. ಇನ್ನೇನು ಕ್ಷಣಗಣನೆ ಕೊಪ್ಪಳದ ಗವಿಸಿದ್ದೇಶ್ವರ ಅಜ್ಜ ಅವರ ರಥೋತ್ಸವಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ನಮಗೆ ಕಾಣುತ್ತಿರುವಂತಹ ಸರ್ವಾಲಂಕಾರ ಭೂಷಿತವಾಗಿರುವಂತಹ, ಸುಂದರವಾಗಿ ಹೂವುಗಳಿಂದ ಅಲಂಕೃತವಾಗಿರುವಂತಹ ಗವಿಸಿದ್ದಪ್ಪನವರ ಮೂರ್ತಿಯನ್ನು ಹೊತ್ತಂತಹ ರಥ ಈ ನಮ್ಮ ಕಣ್ಣೆದುರಿಗೆ ಕಾಣುವಂತಹ ಈ ರಸ್ತೆಯಲ್ಲಿ ಭಕ್ತರ ಒಂದು ಆ ಕೂಗು, ಕೇಕೆ, ಹರ್ಷೋದ್ಗಾರಗಳ ನಡುವೆ, ಜೈಕಾರಗಳ ನಡುವೆ ಸಾಗಿ ಬರುತ್ತದೆ ನಮ್ಮ ಗವಿಸಿದ್ದೇಶ್ವರರ ಈ ರಥೋತ್ಸವ ತೇರು. ಸ್ನೇಹಿತರೆ, ನಾವು ಕುತೂಹಲದ ಕ್ಷಣಕ್ಕೆ ಕಾಯ್ತಾ ಇದ್ದೇವೆ. ಈಗ ಹತ್ತತ್ರ 5:30 ಆಗ್ತಾ ಬಂತು. ಸೊ ನೋಡೋಣ ಈಗ ಏನಾಗುತ್ತೆ ಮುಂದೆ ಅಂತ ಹೇಳಿ, ನಮಗೂ ಬಹಳ ಕುತೂಹಲ ಇದೆ. ಭಕ್ತರ ಸಾಲು ಭಕ್ತ ಸಾಗರ, ಜನ ಸಾಗರ ತುಂಬಿದೆ ಇಲ್ಲಿ. ಈ ದಾರಿಯಲ್ಲಿ ಈ ಪೂರ್ತಿ ರಂಗೋಲೆ, ತಳಿರು ತೋರಣಗಳಿಂದ ಸಿಂಗರಿಸಿರುವಂಥ ಈ ರಸ್ತೆಯಲ್ಲಿ, ಈ ಟ್ರ್ಯಾಕ್ನಲ್ಲಿ, ಈ ಪಥದಲ್ಲಿ ಈ ರಥೋತ್ಸವ ತೇರು ಸಾಗಿ ಬರುತ್ತೆ. ನೋಡೋಣ, ನಾವು ಆ ಕ್ಷಣಕ್ಕೆ ಕಣ್ ತುಂಬಿಕೊಳ್ಳೋಣ. ಸೂರ್ಯ ಇನ್ನೇನು ಮುಳುಗಕ್ಕೆ ಆ ಕಡೆ ಹೋಗ್ತಾ ಇದ್ದಾನೆ. ಸೊ ಏನಾಗುತ್ತೆ ಅಂತ ನಾವು ನೋಡೋಣ ಸ್ನೇಹಿತರೆ. ಈಗ ಸ್ನೇಹಿತರೆ, ಇಲ್ಲಿ ಈ ರಥೋತ್ಸವ ನಡೀತಾ ಇದೆಯಲ್ಲ, ಈ ಜಾಗದಲ್ಲಿ ಅನೇಕ ಕಲಾ ಪ್ರಕಾರಗಳು, ಜನಪದ ಕಲಾ ಪ್ರಕಾರಗಳು, ತಂಡಗಳು ಬಂದಿದ್ದಾವೆ.
ಅದ್ರಲ್ಲಿ ನೀವು ಒಂದು ಆಗಲಿ ನೋಡ್ರಿ ಸಂಬಾಳ ನುಡಿಸುವ ಒಂದು ತಂಡ ಹಗರಿ ಬೊಮ್ಮನಹಳ್ಳಿ ಕಡೆಯಿಂದ ಬಂದಿತ್ತು. ಈಗ ಬಂದಿರುವಂಥವ್ರು ಇವರು ನಂದಿ ಕೋಲು ಅಥವಾ ನಂದಿ ಧ್ವಜ ತಗೊಂಡು ಕುಣಿತ ಮಾಡುವಂಥವ್ರು. ಅವ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ತಮ್ಮ ಹೆಸರು ಪರಿಚಯ? ನಮ್ಮ ಹೆಸರು ಬಸವರಾಜಯ್ಯ ಸ್ವಾಮಿ ಅಂತ ಸರ್. ಯಾವ ಊರು ನೋಡ್ತಾವಲ್ಲ? ನಮ್ದು ಹಗರಬೊಮ್ಮನಹಳ್ಳಿ ತಾಲೂಕು ಕಡ್ಲಬಾಳ ಗ್ರಾಮ. ಕಡ್ಲಬಾಳು. ಏನು ಈ ಕುಣಿತದ ಹೆಸರೇನು? ಇದು ನಂದಿ ಕೋಲು ಸಮ್ಮೇಳನ ಅಂತಂದೇಳಿ. ನಂದಿ ಕೋಲು ಇರುತ್ತೆ, ಜೊತೆಗೆ ಸಂಬಾಳ ಸಮ್ಮೇಳನ ಇರುತ್ತೆ. ಅವೆರಡು ಕಾಂಬಿನೇಷನ್ ನಾವು. ಅದು ವೀರಭದ್ರ ದೇವರ ಗುಡಿಗೆ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಇಲ್ಲಿ 45 ವರ್ಷ ಆಯ್ತು ನಮ್ಮ ಅವ್ರ ಸೇವೆ ಮಾಡಕತ್ತಿ. ನಮ್ಮ ಕಡ್ಲಬಾಳಲ್ಲಿ ಶಾಖಾ ಮಠ ಇದೆ. ಆ ಮಠದ ಯಾವಾಗಲೂ ಇದ್ದಾಗಿದ್ದ ಇಲ್ಲಿ ಸೇವೆ ಮಾಡ್ಕೊಂತಾನೆ ಬಂದಿದ್ದಾರೆ. 45 ವರ್ಷ ನಮ್ಮ ಮಾವರೀಗ. ಇವ್ರು ರಿಟೈರ್ಮೆಂಟಿಗೆ ನಾವು 15 ವರ್ಷ ಆಯ್ತು. ಇನ್ಮೇಲೆ ನಾವು ಚಾಲು ಮಾಡ್ಕೊಂತ ಹೊಂಟೀವಿ. ಮತ್ತೆ ನಾಳೆ ನಮ್ಮ ಮುಂದೆ ಮಕ್ಕಳು ಮರಿ ಹಂಗೆ ಚಾಲು ಮಾಡ್ಕೊಂತ ಹೋಗ್ತಕ್ಕಂಥ ಇದನ್ನೊಂದು ಆಸೆ ಇಟ್ಕೊಂಡಿವಿ. ಪದ್ಧತಿ ಪರಂಪರೆ. ಹ್ಞೂ ರೀ. ಎಷ್ಟು ಜನ ತಂಡ? ನಮ್ದು 15 ಮಂದಿ ಇದೀವಿ. 15 ಮಂದಿ ಇದೀವಿ. ನುಡ್ಸೋರು, ನಂದಿ ಕೋಲು ಕುಣಿಯೋರು ಎರಡು. ಪ್ರತಿಯೊಂದು ಹಳ್ಳಿಲಿ ಒಂದೊಂದು ಕಲಾ ಪ್ರಕಾರ ಇರುತ್ತೆ. ಒಂದೊಂದು ಹಳ್ಳಿ, ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಒಂದೊಂದು ಕಲಾ ಪ್ರಕಾರ ವಿಶಿಷ್ಟತೆ ಇರುತ್ತೆ. ಆ ಥರದ ಒಂದು ಕಲಾ ಪ್ರಕಾರ ನಮ್ಮ ಹಗರಿ ಬೊಮ್ಮನಹಳ್ಳಿ ಜನಪದ ಕಲೆಗಳ ಒಂದು ಆಗರ ಬೀಡು ಅಂತ ಕರಿಬಹುದು. ಅಲ್ಲಿ ನೋಡಿ ಸಂಬಾಳ ನುಡಿಸೋದು, ಸಂಬಾಳ ನುಡಿಸುವಂಥದ್ದು, ಜೊತೆಗೆ ನಂದಿ ಕೋಲ್ ಕುಣಿಯುವಂಥದ್ದು. ಅವ್ರಿಗೂ ತುಂಬಾ ಎನರ್ಜೆಟಿಕ್, ಬಹಳ ಎನರ್ಜಿಯಿಂದ ಕುಣಿತಾರೆ. ಗಂಟೆಗಟ್ಟಲೆ ಕುಣಿಬೇಕಂತ ನೋಡ್ಕೊಂಡು. ಎಷ್ಟು ಭಾರ ಇರ್ತದೋ? ಅದು 25 ಕೆಜಿ ಇರುತ್ತೆ. 25 ಕೆಜಿ ಇರುತ್ತೆ ಒಂದು ಕೋಲು. 25 ಕೆಜಿ 26 ಕೆಜಿ ಅದನ್ನ ಹೊತ್ಕೊಂಡು ಕುಣಿತಾರೆ. ಎಷ್ಟೊತ್ತು ಕುಣಿತಾರೆ? ತಾಸ್ಗಟ್ಲೆ ಕುಣಿತೀವಿ. ತಾಸ್ಗಟ್ಲೆ ಕುಣಿತಾ ಇದೀವಿ ನಾವು. ಕುಣಿತಾರೆ ಸುಸ್ತು. ಯಜಮಾನ್ರು ನಮ್ಮೂರಾಗ ಹಿಂದ್ಲ ಕಾಲದ ಮಂದಿ 2 ನಂದಿ ಕೋಲ್ ಹಾಕ್ಯಂಡು ಬೆಳತಕ್ಕ ಕುಣಿದವರು ಅದಾರ. ಒಟ್ಟಿಗೆ 2 ನಂದಿ ಕೋಲ್ ಹಾಕ್ಯಂಡು ಸಾಯಂಕಾಲ 8 ಗಂಟೆಗೆ ಚಾಲು ಹೋಗಿದ್ದು, ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಇಳಿಸಿದ್ದಾರೆ ನಂದಿ ಕೋಲ್. ಅವರು ಕರ್ಕೇಳಿ ಚಂದ್ರಶೇಖರಪ್ಪ ಅಂತ ಅವ್ರ ಹೆಸರು. ಅವ್ರ ನಂದಿ ಕೋಲ್ ಸಾಕಷ್ಟು ಕುಣಿದಿದ್ದಾರೆ, ಭಾಳ ಕುಣಿದ್ರು. ನಿಮ್ ಸೇವೆನಾ ಇದು? ನಮ್ಮ ಸೇವೆ ಇದು. ನಮ್ದು ಅಲ್ಪ ಕಾಣಿಕೆ, ಅಳಿಲೆ ಸೇವೆ ಅಂತಾರಲ್ಲ, ಆತಗೂ ಸೇವೆ ಮಾಡೋ ಕೆಪಾಸಿಟಿ ನಮ್ಮಲ್ಲಿಲ್ಲ. ಅದ್ರಾಗ ಒಂದು ಸ್ವಲ್ಪ ಏನೋ ಅಳಿಲೆ ಸೇವೆ ಮಾಡ್ಬೇಕಂತ ಹಿಂದಿ ಹಿರಿಯರೆಲ್ಲರೂ ಮಾತಾಡ್ಕೊಂತ ಬಂದರಿಂದ ಸ್ಟಾರ್ಟ್. ಈಗ ರಥೋತ್ಸವ ಪ್ರಾರಂಭ. ಅಂತೂ ಇಂತೂ ಕುತೂಹಲದಿಂದ ಕಾಯ್ದಿದ್ದಂಥ ಗವಿಸಿದ್ದೇಶ್ವರರ ರಥೋತ್ಸವ ತೇರಿನ ಈ ಉತ್ಸವ 2025 ಜನವರಿ ಇವತ್ತು ಇದು ಸಮಾಪ್ತಿಗೊಂಡಿದೆ. ನೀವು ನೋಡ್ತಾ ಇದ್ದೀರಿ, ರಥ ಅಥವಾ ತೇರು ಮುಂದೆ ವಾಪಸ್ ತನ್ನ ಸ್ವಸ್ಥಾನಕ್ಕೆ ಹೋಗ್ತಾ ಇದೆ. ಜಾತ್ರೆ ಅಂದರೆ ಅರ್ಥನೇ ಜನ ಸಾಗರ ಅಂತ. ಅಂದರೆ ಏನು ಜಾತ್ರೆಯಿಂದ ಏನು ಸಿಗುತ್ತೆ? ಬಂದರು, ನೋಡಿದ್ರು, ರಥೋತ್ಸವಕ್ಕೆ ಖುಷಿಪಟ್ಟರು, ಕೇಕೆ ಹಾಕಿದ್ರು, ಅಂದರು, ಪರಾಕ್ಗಳನ್ನು ಹೇಳಿದ್ರು. ಏನು ಸಿಗುತ್ತೆ? ಅದೇ ಹೇಳೋದು, ಉತ್ಸಾಹ, ಚೈತನ್ಯ, ಮತ್ತೆ ಜೀವನೋತ್ಸಾಹ. ಹೌದು, ಹೊಸ ವರ್ಷ ಪ್ರಾರಂಭ ಆಗಿದೆ, ಹೊಸದಾಗಿ ನಾವು ಜೀವನ ಶುರು ಮಾಡ್ತೀವಿ ಅಂತ ಹೇಳಿಕೊಳ್ಳುವ, ತಮಗೆ ತಾವೇ ಹೇಳಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಈ ಜಾತ್ರಾ ಮಹೋತ್ಸವಗಳು. ಕರ್ನಾಟಕದಲ್ಲಂತೂ ಅನೇಕ ಜಾತ್ರಾ ಮಹೋತ್ಸವಗಳು ನಡೀತವೆ ತುಂಬ ಕಡೆ. ಈಗಂತೂ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಜಾತ್ರೆಯ ತಿಂಗಳು ಅಂತ ಕರಿಬೋದು. ಯಾಕಂದರೆ ಕೊಯ್ಲುಗಳು ಮುಗಿದಿರ್ತವೆ, ಜನಗಳಿಗೆ ಸ್ವಲ್ಪ ದುಡ್ಡು ಕಾಸು ಓಡಾಡ್ತಿರ್ತವೆ, ದವಸ ಧಾನ್ಯ ಮನೆಗೆ ಬಂದಿರುತ್ತೆ, ಬಿಡುವಾಗಿರ್ತಾರೆ. ಜಾತ್ರೆ ನಡೆಯೋ ಸಮಯ ಸ್ನೇಹಿತರೆ ಇದು. ಕೊಪ್ಪಳ ಗವಿಸಿದ್ದೇಶ್ವರರ ಈ ಜಾತ್ರೆ ಇನ್ನೂ ಮುಗಿದಿಲ್ಲ. ಬಹುಶಃ ಇದೊಂದು ಅರ್ಥ ಅಷ್ಟೇ. 15ನೇ ತಾರೀಕು ಜನವರಿ ಇವತ್ತು, ಅರ್ಥ ಅಷ್ಟೇ. ಇನ್ನೂ ಇದು ತಿಂಗಳು ಕೊನೆವರೆಗೂ ನಡೀತದೆ. ನೀವೆಲ್ಲರೂ ಬರಬೇಕು, ಕೊಪ್ಪಳ ಗವಿಸಿದ್ದೇಶ್ವರರ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು. ದಾಸೋಹ ಅಂತೂ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೊಪ್ಪಳ ಗವಿಸಿದ್ದೇಶ್ವರ ನಾಡಿಗೆ ಸ್ವಾಗತ, ರಥೋತ್ಸವಕ್ಕೆ ಸ್ವಾಗತ. ಜೈ ಗವಿಸಿದ್ದೇಶ್ವರರು, ಜೈ! ಮುಗಿತಾ ಈಗ ರಥೋತ್ಸವ? ಇನ್ನೂ ಮುಗ್ದಿಲ್ಲ. ರಥೋತ್ಸವ ಮುಗೀತು ಈಗ. ಆದರೆ ಇನ್ನೂ ನೈಟ್ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ಶ್ರೀಗಳ ಪ್ರವಚನ ಎಲ್ಲ ಇರುತ್ತೆ. ಸಿದ್ಧಗಂಗಾ ಶ್ರೀಗಳು ಬಂದಿದ್ದಾರೆ, ಅವ್ರದ್ದು ಪ್ರವಚನ ಎಲ್ಲ ಇರುತ್ತೆ ಬೆಟ್ಟದ ಮೇಲೆ. ಅದೆಲ್ಲ ನೈಟ್ ಎಲ್ಲ ಫುಲ್ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ಬಂದಂಥ ಜನ ಎಲ್ಲ ಈಗ ಕೂತ್ಕೊಂಡು ಪ್ರವಚನ ಎಲ್ಲ ಮೇಲೆ ಬೆಟ್ಟದ ಮೇಲೆ ಕೇಳ್ತಾರೆ. ಸೊ ಹಂಗಾಗಿ ಆ ಕಾರ್ಯಕ್ರಮಗಳೆಲ್ಲ ಇದೆ ಈಗ. ಬಿಸಿ ಆರಾಧ್ಯ ಮಠ ಅಂತೇಳಿ ನಾವು ಕುಕ್ನೂರು ಅವ್ರು ಸರ್. ಹಾಂ, ಮಹಾಮಾಯಿ ದೇವಸ್ಥಾನ. ಆಮೇಲೆ ಅಲ್ಲಿ ದೇವಿ ಅಂತಲೇ ಕರೀತಾರೆ, ಅದಕ್ಕೆ ದ್ಯಾಮಮ್ಮ ಅಂತಲೇ ಕರೀತಾರೆ. ಅಲ್ಲಿ ಮೊದಲ ಕುಂತಳ ನಗರ ಅಂತೇಳಿ ಊರದು, ಇವಾಗ ಕುಕ್ನೂರಾಗಿದೆ ಅದು. ಈ ನಮ್ಮ ಏರಿಯಾದಾಗೆಲ್ಲ ಈಗ ದೊಡ್ಡ ಜಾತ್ರೆ ಅಂದರೆ ಇದು ದಕ್ಷಿಣ ಭಾರತದ ಕೊಪ್ಪಳ ಕುಂಭಮೇಳ ಅಂದ್ರೂ ಅಡ್ಡಿಲ್ಲ ಇದಕ್ಕೆ. ಅಂಥ ದೊಡ್ಡ ಜಾತ್ರೆ. ಗೋಚರಿಸಿದ್ರೆ ದೊಡ್ಡ
ನಮ್ಮ ದೊಡ್ಡ ಸ್ವಾಮಿಗಳು ಇದಾರಲ್ಲ ಎಲ್ಲ ಏರಿಯಾದವರು ಇಲ್ಲಿ ಎಲ್ಲರೂ ಬಂದು ಸೇರ್ತಾರೆ ಏನು ಸರ್. ಹಾಂ, ಇವರು ನಮ್ಮ ಮಿಸಸ್. ಹಾಂ ಹಾಂ ರೀ. ಈಗ ನೋಡಿ ಅಣ್ಣ, ತೇರೆಲ್ಲ ಮುಗೀತು, ಜಾತ್ರೆ ಮುಗೀತು, ಜನ ಎಲ್ಲ ಅವ್ರ ಮನೆಗೆ ಈಗ ಹೊರಡ್ತಾ ಇದ್ದಾರೆ. ಈಗ ಹೊರಡ್ತಾ ಇರೋರು ಬರೀ ಸಿಟಿ ಜನ ಮಾತ್ರ. ಇಲ್ಲಿ ಲೋಕಲ್ಸು. ಹಾಂ, ಲೋಕಲ್ಸು. ಉಳ್ಕೊಂಡವ್ರು ಹಳ್ಳಿ ಜನ ಇಲ್ಲೇ ಉಳ್ಕೊಂತಾರೆ. ಕೆಲವೊಂದಿಷ್ಟು ಜನ ಹೋಗ್ತಾರೆ. ಉಳ್ಕೊಂಡಿರೋ ಹಳ್ಳಿ ಜನ ಏನು ಮಾಡ್ತಾರೆ, ಅಜ್ಜನ ಪ್ರವಚನ ಕೇಳ್ತಾರೆ. ಮೇಲೆ ಪ್ರವಚನ ಕೇಳಿ ನೇರವಾಗಿ ದಾಸೋಹದಲ್ಲಿ ಊಟ ಮಾಡ್ಕೊಂಡು ಶಿವ ಅಂತಂದು ಅಜ್ಜನ ಕೆಳಗಡೆ, ಅಲ್ಲಿ ದೇವಸ್ಥಾನ ಕೆಳಗಡೆ ಮಲ್ಕೊಂಡು ನಾಳೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗಿ ಈ ಹಳ್ಳಿ ಜನರು ವರ್ಷಕ್ಕೊಂದ್ಸರಿ ಖರೀದಿ ಮಾಡ್ತಾರೆ ಜಾತ್ರೆಗೆ. ಶಾಪಿಂಗು. ಈಗ ಸಿಟಿಲಿರೋರೆಲ್ಲ ತಿಂಗಳಿಗೆ ಒಂದ್ಸರಿನೋ ವೀಕ್ಲಿ ಒಂದ್ಸರಿ ಶಾಪಿಂಗ್ ಮಾಡ್ತಾರೆ. ಹಳ್ಳಿ ಜನ ಶಾಪಿಂಗ್ ಮಾಡೋದೇ ಜಾತ್ರೆಗಳಲ್ಲಿ. ಈ ತಮ್ಮ ದನಗಳಿಗೆ ಬೇಕಾದಂಥ ಕೊಳ್ಳ ಕಟ್ಟಾಗಿ, ಮೂಗ್ದಾರ, ಗೆಜ್ಜೆ, ಈ ಥರದ್ದೆಲ್ಲ ಶಾಪಿಂಗ್ ಆಗೋದು ಯಾವಾಗ ಹೇಳಿ, ಜಾತ್ರೆ ಬಂದಾಗ ತಾನೆ. ಸೊ ಅದೆಲ್ಲ ಶಾಪಿಂಗು ನಾಳೆ ಹಗಲತ್ತೆಲ್ಲ ಶಾಪಿಂಗ್ ಮಾಡ್ತಾರೆ. ನಾಳೆ ನೈಟು ಜಾತ್ರಾ ಸಕ್ಸಸ್ ಆಗಿದ್ದಕ್ಕೆ ಮದ್ದು ಹಾರಿಸ್ತಾರೆ. ಅದೇನೋ ಒಂದಿಷ್ಟು ಸಂಪ್ರದಾಯಗಳು ಇರುತ್ತೆ ಜಾತ್ರೆ ಆದಮೇಲೆ. ಅದೆಲ್ಲ ಈ ಕಾಲೇಜ್ ಮೇಲಿಂದ ಮದ್ದು ಹಾರಿಸ್ತಾರೆ. ಮದ್ದು ಸುಡೋದು ಅಂತಂದು ಅದು ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಾದಮೇಲೆ ಮತ್ತೆ ಅರ್ಜುನ್ ಪ್ರವಚನ ಇರುತ್ತೆ, ನಮ್ಮ ಪ್ರಾಣೇಶ್ ಅವ್ರದ್ದು ಹಾಸ್ಯ ರಸ ಸಂಜೆ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಪ್ರಸಾದ ಮಾಡಿ ಮಲ್ಕೊಂಡು ನಾಡಿದ್ದು ಬೆಳಿಗ್ಗೆ ಹಳ್ಳಿ ಜನ ಎಲ್ಲ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಸಿಟಿ ಜನ ಜಾತ್ರೆಗೆ ಬರೋಕೆ ಸ್ಟಾರ್ಟ್ ಮಾಡ್ತಾರೆ. ದಾಸೋಹ ಮಾಡುತ್ತಲೇ ಧರ್ಮವನ್ನು ಉಳಿಸುತ್ತಲೇ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.